ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಮತ್ತೊಮ್ಮೆ ಸ್ವಾಗತ. ಸರ್ ಎಂ ವಿಶ್ವೇಶ್ವರಯ್ಯನವರ 151ನೇ ಹುಟ್ಟುಹಬ್ಬದ ನಿಮಿತ್ತ ಇವತ್ತು ನಿಮಗೆ ಆದರ್ಶವಾದಿ ವ್ಯಕ್ತಿಯೊಬ್ಬರನ್ನು ಪರಿಚಯಿಸ್ತೀವಿ. ಅವರ ನಡೆ ನುಡಿ ಬದುಕು ಥೇಟ್ ಸರ್ ಎಂ ವಿ ಅಂತೆ. ಈ ವಿಶೇಷ ವ್ಯಕ್ತಿಯ ಬಗ್ಗೆ ಒಂದು ಪುಟ್ಟ ವರದಿ ಇಲ್ಲಿದೆ. ಸರ್ ಎಂ ವಿಶ್ವೇಶ್ವರಯ್ಯ ಅಂದ್ರೆ ಅವರಿಗೆ ದೇವರು. ಮನೆಯ ದೇವರ ಕೋಣೆಯಲ್ಲಿ ದೇವತೆಗಳ ಫೋಟೋಗಳ ಜೊತೆ ಸರ್ ಎಂ ವಿ ಅವರ ಫೋಟೋ ಇಟ್ಟು ಪ್ರತಿದಿನ ಪೂಜೆ ಮಾಡ್ತಾರೆ. ಅಂತಹ ಸರ್ ಎಂ ವಿ ಭಕ್ತ ಇವರು. ಅಂದಹಾಗೆ ಇವರ ಹೆಸರು ಶ್ರೀನಿವಾಸ್. ಮೈಸೂರಿನ ಬೋಗಾದಿ ನಿವಾಸಿಯಾಗಿರೋ ಇವರು ವೃತ್ತಿಯಲ್ಲಿ ಮೆಕ್ಯಾನಿಕ್. ವಿಶ್ವೇಶ್ವರಯ್ಯ ಅವರ ಆದರ್ಶಗಳಿಗೆ ಮನಸೋತ ಶ್ರೀನಿವಾಸ್ ಅವರ ಜೀವನ ಪ್ರತಿ ಸಾಧನೆಗಳನ್ನ ಓದಿದ್ದಾರೆ. ಸಾಧನೆಗೆ ಸಾಕ್ಷಿಯಾದ ಕಟ್ಟಡಗಳನ್ನ, ಜಲಾಶಯಗಳನ್ನ ವೀಕ್ಷಿಸಿದ್ದಾರೆ. ಸರ್ ಎಂ ವಿ ಹುಟ್ಟುಹಬ್ಬದ ದಿನವಾದ ಇಂದು ಮನೆಯಲ್ಲಿ ಸಿಹಿ ಅಡುಗೆ ಮಾಡಿ ಸರ್ ಎಂ ವಿ ಅವರನ್ನ ಪೂಜಿಸಿ ಹುಟ್ಟುಹಬ್ಬ ಆಚರಿಸಿದ್ದಾರೆ. ಪ್ರತಿ ವರ್ಷವೂ ಒಬ್ಬ ಬಡ ವಿದ್ಯಾರ್ಥಿಯನ್ನ ದತ್ತು ತೆಗೆದುಕೊಂಡು ಓದಿಸುತ್ತಿದ್ದಾರೆ ಶ್ರೀನಿವಾಸ್. ಎಲ್ಲವ್ರು ಹೆಂಗಿದ್ರು, ಎಲ್ಲೆಲ್ಲಿದ್ರು, ಪ್ರಪಂಚದಲ್ಲಿ ಏನೇನು ಮಾಡಿದ್ದಾರೆ, ಕರ್ನಾಟಕಕ್ಕೆ ಏನೇನು ಮಾಡಿದ್ದಾರೆ, ಪೂನಾದಲ್ಲಿ, ಮಹಾರಾಷ್ಟ್ರದಲ್ಲಿ, ಜಮ್ಮು ಕಾಶ್ಮೀರ, ಆಂಧ್ರ, ತಮಿಳುನಾಡು ಅಲ್ಲೆಲ್ಲ ಏನೇನು ಕೆಲಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅಂದರೆ ನಾವು ಇಲ್ಲಿ ಬರೋರಿಗೆಲ್ಲ ಹೇಳ್ತೀವಿ. ಅವರಿಂದ ನಾವು ಏನು ತಿಳ್ಕೊಂಡಿದ್ದೀವಿ ಅದಷ್ಟಲ್ಲಿ ನಮ್ಮ ಕೈಲಾದಷ್ಟು ನಾವು ಅದನ್ನು ಅವ್ರ ಹೇಳ್ಕೊಂಡು ಮಾಡ್ತಾ ಇದ್ದೀವಿ. ಸರ್ ಎಂ ವಿ ಅವರ ಪುಣ್ಯತಿಥಿಯಂದು ಇವರ ಮನೆಯಲ್ಲಿ ವಿಶೇಷ ಪೂಜೆ ನಡೆಯುತ್ತೆ. ಆ ದಿನ ನೆರೆಹೊರೆಯವರಿಗೆಲ್ಲ ಊಟ ಹಾಕಿಸ್ತಾರೆ ಶ್ರೀನಿವಾಸ್. ವಯಸ್ಸಿಂದಾನು ನಮ್ಗೆ ಹೇಳ್ಕೊಡ್ತಾನೆ ಬಂದಿದ್ದಾರೆ. ಅವ್ರು ಈ ತರ ಮಾಡ್ತಾರೆ, ನೀವು ಅವ್ರ ತರಾನೇ ಆಗ್ಬೇಕು. ಅವ್ರಿಗೆ ತುಂಬಾ ಟೈಮ್ ಸೆನ್ಸ್ ಇತ್ತು, ಮತ್ತೆ ತುಂಬಾ ಡಿಸಿಪ್ಲಿನ್ ಇಂದ ಅರ್ತಿದ್ರು. ನೀವು ಅದನ್ನ ಕಾಪಾಡ್ಕೊಂಡ್ ಬನ್ನಿ, ಡಿಸಿಪ್ಲಿನ್ ಎಲ್ಲ. ಅವ್ರ ಹುಟ್ಟಿದ ಹಬ್ಬದ ದಿನ ಒಬ್ರನ್ನ ಅಡಾಪ್ಟ್ ಮಾಡ್ಕೊಂಡು ಓದಿಸ್ತಾ ಇದ್ದಾರೆ. ಬರ್ತಡೇ ಮಾಡ್ತೀವಿ ಅವ್ರದ್ದು, ಮತ್ತೆ ಅವ್ರು ಸತ್ತಿದ ದಿನಾನು ಮಾಡ್ತೀವಿ. ಇಲ್ಲ ಅಕ್ಕಪಕ್ಕದವರೆಲ್ಲ ಕರೆದು ಊಟಕ್ಕೆ ಬಡಿಸ್ತೀವಿ. ಮತ್ತೆ ಮಕ್ಳಿಗೆಲ್ಲ ಚಾಕ್ಲೇಟ್ ಎಲ್ಲ ಕೊಡ್ತೀವಿ. ಸ್ಕೂಲ್ಗೆಲ್ಲ ಕಳಿಸ್ತೀವಿ. 3 ಜನ ಮಕ್ಳಿದ್ದಾರೆ. 3 ಜನ ಮಕ್ಕಳು ತಗೊಂಡೋಗಿ ಕಾಲೇಜ್ಗೆ, ಸ್ಕೂಲ್ಗೆಲ್ಲ ಅವತ್ತು ಬರ್ತಡೇ ದಿನ ಚಾಕ್ಲೇಟ್ ಎಲ್ಲ ಕೊಡ್ತಾರೆ. ವಿಶ್ವೇಶ್ವರಯ್ಯ ಅವರ ಬದುಕು ನಿಜಕ್ಕೂ ಆದರ್ಶವಾದದ್ದು. ಅವರ ಬದುಕನ್ನ ಅರಿತು ಅವರಂತೆ ಬದುಕಬೇಕು ಅನ್ನೋದು ಶ್ರೀನಿವಾಸ ಮನದಾಳದ ಮಾತು. ಶ್ರೀನಿವಾಸ ನಿಜಕ್ಕೂ ಇತರರಿಗೆ ಮಾದರಿ. ಕೆಪಿ ನಾಗರಾಜ್, ಸುವರ್ಣ ನ್ಯೂಸ್ 24/7, ಮೈಸೂರು. ಮೈಸೂರಿನಲ್ಲಿ ಇವತ್ತೊಂದು ದೃಶ್ಯ ಎಲ್ಲರ ಗಮನ ಸೆಳೆಯಿತು. ಪ್ರತಿದಿನ ಎಲ್ಲರೂ ಹೀಗೆ ಒಟ್ಟಾಗಿ ಇದ್ರೆ ಎಷ್ಟು ಚೆನ್ನ ಅನ್ನಿಸ್ತು. ಬ್ರಾಹ್ಮಣರೆಲ್ಲ ದಲಿತರ ಮನೆಯಲ್ಲಿ, ಅದು ಸಹಪಂಕ್ತಿಯಲ್ಲಿ ಕುಳಿತು ಊಟ ಮಾಡಿದ್ರು. ಯಾಕೆ ನೋಡಿ ರಿಪೋರ್ಟ್. ಮೈಸೂರಲ್ಲಿ ಇವತ್ತು ಹಬ್ಬದ ಸಂಭ್ರಮ. ಯಾಕಂದ್ರೆ ದಲಿತರ ಮನೆಯಲ್ಲಿ ಬ್ರಾಹ್ಮಣರ ದಂಡೆ ಊಟ ಮಾಡ್ತು. ಅದು ಸಹಪಂಕ್ತಿಯಲ್ಲಿ ಕೂತು. ದಲಿತರೇ ಹೆಚ್ಚಾಗಿ ವಾಸಿಸುವ ಗಾಂಧಿನಗರದಲ್ಲಿ ಸಾಮರಸ್ಯ ವೇದಿಕೆ ಯಾತ್ರೆ ಆಯೋಜಿಸಿತ್ತು. ಶ್ರೀ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಬ್ರಾಹ್ಮಣ ಮುಖಂಡರ ಜೊತೆ ಇಡೀ ಕೇರಿಯಲ್ಲಿ ಪಾದಯಾತ್ರೆ ನಡೆಸಿದ್ರು. ಪುಟ್ಟ ಮಕ್ಕಳು ಸ್ವಾಮೀಜಿಗೆ ಪೂರ್ಣಕುಂಭ ಸ್ವಾಗತ ನೀಡಿ ಸ್ವಾಗತಿಸಿದ್ರು. ಯಾತ್ರೆ ಸಾಗುವ ಮಾರ್ಗದಲ್ಲಿ ಜನರು ಸ್ವಾಮೀಜಿಯನ್ನ ಕರೆದು ಪೂಜೆ ಮಾಡಿದ್ರು. ಯಾತ್ರೆಯ ನಂತರ ಬ್ರಾಹ್ಮಣರು ದಲಿತರ ಮನೆಯಲ್ಲಿ ಊಟ ಮಾಡಿದ್ರು. ಸಚಿವ ರಾಮದಾಸ್ ಕೂಡ ಭೋಜನ ಸ್ವೀಕರಿಸಿದ್ರು. 25ಕ್ಕೂ ಹೆಚ್ಚು ಮನೆಗಳಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಪೇಜಾವರ ಸ್ವಾಮೀಜಿ ಮಾತ್ರ ದಲಿತರ ಕೇರಿಯಲ್ಲಿ ಯಾತ್ರೆ ಮಾಡ್ತಾರೆ. ಅವರ ಸಮುದಾಯದವರು ಇದಕ್ಕೆ ಸ್ಪಂದಿಸಲ್ಲ ಎಂಬ ಆರೋಪಕ್ಕೆ ಈ ಕಾರ್ಯಕ್ರಮ ಸ್ಪಷ್ಟ ಉತ್ತರ ಎನ್ನುವಂತಿತ್ತು. ಎಲ್ಲದಕ್ಕೂ ತೆರೆ ಎಳಿಬೇಕು. ಕೇವಲ ಪೇಜಾವರ ಸ್ವಾಮೀಜಿಗಳು ಅಷ್ಟೇ ದಲಿತರ ಕಾಲೋನಿಗೆ ಬರ್ತಾ ಇಲ್ಲ. ಅವರ ಸಮುದಾಯದವರು ಮತ್ತು ಅವರ ಬಂಧುಗಳು ಕೂಡ ದಲಿತ ಕಾಲೋನಿಗಳಿಗೆ ಬಂದು ಈ ಜನರ ಜೊತೆ ಒಂದು ಸೌಹಾರ್ದ ಭಾವನೆಯಲ್ಲಿ ಜೊತೆಗೆ ಹೋಗ್ತಾರೆ ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮ ಮತ್ತು ಸಹಪಂಕ್ತಿ ಭೋಜನ ಸಾಕ್ಷಿ ಅಂತೇಳಿ ಹೇಳೋದಕ್ಕೆ ಹೆಮ್ಮೆ ಅನ್ನಿಸ್ತದೆ. ಬ್ರಾಹ್ಮಣರು ದೊಡ್ಡವರು, ದಲಿತರು ಅಸ್ಪೃಶ್ಯರು ಎಂಬ ಅಸಮಾನತೆ ತೊಡೆಯಲು ಸಾಮರಸ್ಯ ವೇದಿಕೆ ಇಟ್ಟ ಈ ಹೆಜ್ಜೆ ನಿಜಕ್ಕೂ ಕ್ರಾಂತಿಕಾರಕ. ಇದು ಹೀಗೆ ಸಾಗಿದ್ರೆ ಮೇಲು ಕೀಳೆಂಬ ಭಾವನೆ ಮರೆಯಾಗಿ ಎಲ್ಲರೂ ಸಮಾನರು ಎಂಬ ಭಾವೈಕ್ಯತೆ ಮೂಡುವುದಂತೂ ಸತ್ಯ. ಕೆಪಿ ನಾಗರಾಜ್, ಸುವರ್ಣ ನ್ಯೂಸ್ 24/7, ಮೈಸೂರು.